ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 13ನೇ ಅಧಿಕರಣ 26ನೇ ಸೂತ್ರ. ವ್ಯತಿರೇಕೋ ಗಂಧವತ್ ಅಂತ ಹೇಳಿ, ಅಂದ್ರೆ ಗಂಧದಂತೆ ಅದು ವ್ಯತಿರೇಕ ಕೂಡ ಆಗಬಹುದು ಅಂತ ಹೇಳಿ ಇಲ್ಲಿ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ. ಕಥಂ ಪುನಃ ಗುಣೋ ಗುಣಿ ವ್ಯತಿರೇಕೇಣ ಅನ್ಯತ್ರ ವರ್ತೇತ. ಇಲ್ಲಿ ಒಂದು ಆಕ್ಷೇಪ ಅನ್ನುವಂತಹದ್ದನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪುನಃ ಅಂದ್ರೆ ಮತ್ತೆ, ಗುಣ ಗುಣಿ ವ್ಯತಿರೇಕೇಣ, ಒಂದು ಗುಣ ಅನ್ನುವಂತಹದ್ದು ಗುಣಿಯನ್ನ ಬಿಟ್ಟು ಅಂತ. ಅನ್ಯತ್ರ ವರ್ತೇತ ಅಂದ್ರೆ ಬೇರೆ ಕಡೆಯಲ್ಲಿ ಇರಬಹುದಲ್ಲ. ಈ ಒಂದು ಬಟ್ಟೆ ಇದೆ, ಅದು ಬಿಳಿ ಬಟ್ಟೆ ಅನ್ನುವಂತಹದ್ದು. ಆ ಬಿಳಿ ಬಟ್ಟೆ ಅನ್ನಬೇಕಾದ್ರೆ ಆ ಬಿಳಿ ಬಣ್ಣ ಅನ್ನುವಂತಹದ್ದು ಅದು ಬಟ್ಟೆಯನ್ನು ಬಿಟ್ಟು ಬೇರೆ ಕಡೆ ಅದು ಇರ್ಲಿಕ್ಕೆ ಸಾಧ್ಯ ಅದೇನು ಇಲ್ಲ ಅಂತ ಇಲ್ಲೊಂದು ಆಕ್ಷೇಪ ಬರ್ತೈತಿಲ್ಲ. ಅಂದ್ರೆ ಗುಣ ಅಂತಂದ್ರೆ ಇಲ್ಲಿ ಬಿಳಿದು, ಆ ಬಟ್ಟೆ ಅನ್ನುವಂತಹದ್ದು ಗುಣಿ. ಅದು ಗುಣಿಯೊಳಗೆ ಗುಣ ಇರ್ತದ್ರದು. ಆ ಗುಣ ಅನ್ನುವಂಥದ್ದು ಗುಣಿಯನ್ನು ಬಿಟ್ಟು ಮತ್ತೊಂದು ಕಡೆಯಲ್ಲಿ ಅದು ಇರೋದು ಹೇಗೆ ಅಂತ ಇಲ್ಲಿ ಆಕ್ಷೇಪ. ಅದಕ್ಕೆ ಅವನು ಹೇಳ್ತಾ ಇದ್ದಾನ, ನಹಿ ಪಟಸ್ಯ ಶುಕ್ಲೋ ಗುಣಃ ಪಟೌ ವ್ಯತಿರೇಕೇನ ಅನ್ಯತ್ರ ವರ್ತಮಾನೋ ದೃಶ್ಯತೆ. ಪಟಸ್ಯ ಅಂತಂದ್ರೆ ಬಟ್ಟೆಯ ಒಂದು ಶುಕ್ಲ ಅಂದ್ರೆ ಬಿಳೆ ಗುಣ ಅನ್ನುವಂತಹದ್ದು. ಆ ಬಿಳೆ ವರ್ಣ ಅನ್ನುವಂತಹದ್ದಲ್ಲ ಬಟ್ಟೆಯೊಳಗ, ಅದು ಗುಣ ಅಂತ ಹೇಳಿಸ್ಕೊಳ್ತದ. ಬಟ್ಟೆ ಅನ್ನುವಂತಹದ್ದು ಗುಣಿ ಅಂತ ಹೇಳಿಸ್ಕೊಳ್ತದ. ಈಗ ಆ ಬಟ್ಟೆಯನ್ನ ಬಿಟ್ಟು ಆ ಬಿಳಿ ಅನ್ನುವಂತಹದ್ದು ಬಟ್ಟೆಗಿಂತಲೂ ಬೇರೆಯಾಗಿ ಅನ್ಯತ್ರ ವರ್ತಮಾನ ನ ದೃಶ್ಯತೆ ಅಂತ. ಬೇರೆ ಕಡೆ ಆ ಬಿಳಿ ಇರುವಂತಹದ್ದು ಎಲ್ಲಿಯೂ ನಮಗ್ ಕಂಡು ಬರಂಗಿಲ್ಲ. ಈಗ ಬಿಳಿಯನ್ನ ಬಟ್ಟೆಗಿಂತ ಬೇರ್ಪಡಿಸ್ಲಿಕ್ಕೆ ಬರ್ತದೆ ಅಂದದು ಅಂದ್ರೆ ಆ ಬಿಳಿ ಅನ್ನುವಂತಹದ್ದು ಬಟ್ಟೆಯನ್ನು ಬಿಟ್ಟು ಬೇರೆ ಕಡೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಅಂದ್ರೆ ಗುಣ ಅನ್ನುವಂತಹದ್ದು ಗುಣಿಯನ್ನು ಬಿಟ್ಟು ಬೇರೆ ಇರಂಗಿಲ್ಲ ಅಂತ. ಅದಕ್ಕೆ ಉದಾಹರಣೆ ಕೊಟ್ರು ಅವರು. ಪಟಸ್ಯ ಶುಕ್ಲ ಗುಣ, ಪಟ ಅಂದ್ರೆ ಬಟ್ಟೆಯಲ್ಲಿರ್ತಕ್ಕಂತ ಶುಕ್ಲ ಅನ್ನುವಂತ ಗುಣ. ಶುಕ್ಲ ಅಂದ್ರೆ ಬಿಳಿ, ಶುಭ್ರ. ಆ ಬಿಳಿ ಅನ್ನುವಂತ ಗುಣ ಪಟ ವ್ಯತಿರೇಕ ಏನಂದ್ರೆ ಬಟ್ಟೆಯನ್ನು ಬಿಟ್ಟು ಅನ್ಯತ್ರ ಅಂದ್ರೆ ಬೇರೆ ಸ್ಥಾನದಲ್ಲಿ ನ ವರ್ತಮಾನ ದೃಶ್ಯತೆ. ಅದು ವರ್ತಮಾನ ಅಂದ್ರೆ ಇರುವಿಕೆ ಅನ್ನುವಂಥದ್ದು ನ ದೃಶ್ಯ ನಾವು ಎಲ್ಲಿ ಕಂಡಿಲ್ಲ ಅಂತ. ಅದಕ್ಕೆ ಅವನ ಪ್ರಶ್ನೆ ಏನಂತಂದ್ರೆ, ಗುಣ ಅನ್ನುವಂತಹದ್ದು ಗುಣಿಯನ್ನ ಬಿಟ್ಟು ಬೇರೆ ಕಡೆಯಲ್ಲಿ ಹೆಂಗಿರ್ತದ ಅಂತ ಈಗ ಅವನ ಪ್ರಶ್ನೆ ಅನ್ನುವಂತಹದ್ದು. ಪ್ರತೀಪ ಪ್ರಭಾವತ್ ಭವೇದಿತಿ ಚೇತ್. ಈಗ ನಾವು ದೀಪವನ್ನು ಹಚ್ಚಿಟ್ಟಿರ್ತೀವಿ. ಆ ಒಂದು ಪ್ರದೀಪದ ಪ್ರಭೆ ಎನ್ನುವಂತಹದ್ದು ಅದು ಬೇರೆ ಕಡೆ ಇರ್ತದಲ್ಲ ಅಂತ ಹೀಗೆ ಒಂದು ವೇಳೆ ಕೇಳಬಹುದು. ಪ್ರದೀಪ ಪ್ರಭಾವತ್, ಪ್ರದೀಪದ ಪ್ರಭೆಯಂತೆ ಅಂತ. ಈ ಒಂದು ದೀಪ ಹಚ್ಚಿಟ್ಟಾಗ ಅದರ ಪ್ರಭೆ ಅಂದ್ರೆ ಅದರ ಪ್ರಕಾಶ ಅನ್ನುವಂತಹದ್ದು ಅದು ಬೇರೆ ಕಡೆನೂ ಬೀಳ್ತದಲ್ರದು. ಅದು ದೀಪವನ್ನು ಬಿಟ್ಟು ಬೇರೆ ಐತಲ್ರದು. ಮತ್ತೆ ನೀವು ಗುಣಿಯನ್ನು ಬಿಟ್ಟು ಇರೋದಿಲ್ಲ ಅಂತ ಹೇಳ್ತೀರಿ. ಆ ದೀಪದ ಪ್ರಭೆ ಅನ್ನುವಂತಹದ್ದು ದೀಪಕ್ಕಿಂತ ಬೇರೆ ಐತಲ್ಲ ಅಂತ ಒಂದ್ ವೇಳೆ ಹೀಗೆ ಕೇಳಿದ್ರೆ ಅದು ಸರಿಯಲ್ಲ ಅಂತ ಹೇಳ್ತಾನ. ತಸ್ಯಾಪಿ ದ್ರವ್ಯತ್ವ ಅಭ್ಯುಪಗಮಾತ್. ನಾವು ಅದನ್ನು ದ್ರವ್ಯವಂತೆ ಹೇಳ್ತೀವಿ ಅಂತ ಹೇಳ್ತಾರ ಅವ್ರು. ಅದು ಪ್ರಭೆ ಅನ್ನುವಂತಹದ್ದು ಐತಿಲ್ಲ,
ಅದನ್ನ ದ್ರವ್ಯ ಅಂತ ಹೇಳಿ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಅಂತ. ದ್ರವ್ಯತ್ವ ಅಭ್ಯುಪಗಮಾತ್. ತಸ್ಯಾಪಿ ಅಂದ್ರೇನು, ಆ ಪ್ರಭೆ ಅನ್ನುವಂತಹದ್ದನ್ನ ದ್ರವ್ಯತ್ವ ಅಭ್ಯುಪಗಮಾತ್, ದ್ರವ್ಯ ಅಂತಲೇ ನಾವು ಅದನ್ನು ಒಪ್ಪಿಕೊಂಡಿರುವುದರಿಂದ ಇಲ್ಲಿ ಅದು ಆಗಲಾರದು ಅಂತ. ನಿಭೀಡ ಅವಯವಂ ಹಿ ತೇಜೋ ದ್ರವ್ಯಂ ಪ್ರದೀಪ. ನಿಭೀಡ ಅಂದ್ರೆ ದಟ್ಟವಾಗಿರ್ತಕ್ಕಂಥ ಅವಯವಗಳು ಅಂತ. ಅದು ತೇಜೋ ದ್ರವ್ಯ ಅಂತ ಕರೆಸಿಕೊಡ್ತದೆ. ಅದಕ್ಕನ್ನ ಪ್ರದೀಪ ಅಂತ ಕರೀತಾರೆ. ನಾವು ದೀಪ ಅದು ನಮ್ಗೆ ಸ್ಪಷ್ಟವಾಗಿ ಬೆಳಗ್ತಾ ಇರ್ತದಲ್ರ, ಅಲ್ಲಿ ಅದರ ಅವಯವಗಳು, ಆ ತೇಜೋ ದ್ರವ್ಯಗಳು ಅವು ಅತ್ಯಂತ ದಟ್ಟವಾಗಿದ್ದಾವೆ. ಆದ್ದರಿಂದ ಅದಕ್ಕೆ ಪ್ರದೀಪ ಅಂತ ಕರ್ಕೊಂಡು ಬಂದ್ರದು. ಆದ್ರೆ ಪ್ರವಿರಲಾವಯವಂ ತು ತೇಜೋ ದ್ರವ್ಯಮೇವ ಪ್ರಭಾ ಇತಿ. ಈ ಪ್ರಭೆ ಅಂತ ಕರಿತೇವಲ್ರಿ, ಅದರ ಕಿರಣಗಳು, ಅದರ ಪ್ರಕಾಶ ಎಲ್ಲಾ ಕಡೆ ಹರಡಿರ್ತದಲ್ರಿ. ಅದ್ರ ಅವಯವಗಳು ಏನಿರ್ತಾವಂತಂದ್ರೆ ಅಲ್ಲಿ ಪ್ರವಿಲವಾವಯವಂ. ಪ್ರವಿಲ ಅಂದ್ರೆ ಏನು, ಅವು ಬಹಳ ವಿರಳವಾಗಿರ್ತಾವಂತ. ಅಲ್ಲಿ ಪ್ರದೀಪದೊಳಗ ದಟ್ಟವಾಗಿರ್ತಾವ ತೇಜೋ ದ್ರವ್ಯಗಳು. ಇಲ್ಲಿ ಪ್ರಭೆಯಲ್ಲಿ ಆ ತೇಜೋ ದ್ರವ್ಯಗಳು ವಿರಳವಾಗಿರ್ತಾವಂತ. ಅಂದ್ರ ವಿರಳ ಅಂತಂದ್ರೆ ಏನು, ಅಲ್ಲೆಲ್ಲೆಲ್ಲೇ ಇರ್ತಾವಂತ ಅವು. ಅಲ್ಲಿ ದಟ್ಟವಾಗಿರೋದ್ರಿಂದ ಅದು ದೀಪ ನಮಗ ಪ್ರಜ್ವಲವಾಗಿ ಉರಿತಾ ಇರ್ತದಂತ ಅಲ್ಲಿ. ಈ ರೀತಿಯಾಗಿ ಅವನು ಒಂದ್ ವೇಳೆ ಆಕ್ಷೇಪ ಮಾಡಿದ್ದಾದ್ರೆ, ಅಲ್ಲಿ ಅವಯವಗಳು ಬಹಳ ವಿರಳವಾಗಿರೋದ್ರಿಂದ ಆ ತೇಜೋದ್ರವ್ಯ ಇಲ್ಲಿ ಪ್ರಭೆ ಅಂತ ಹೇಳಿಸ್ಕೊಳ್ತದೆ. ಅವಯವಗಳು ದಟ್ಟವಾಗಿರುವುದರಿಂದ ಆ ತೇಜೋದ್ರವ್ಯ ಅನ್ನುವಂತಹದ್ದು ಅದು ಪ್ರದೀಪ ಅಂತ ಹೇಳಿಸ್ಕೊಳ್ತದ ಅಂತ ಹೇಳಿ ಹಿಂಗ್ ಒಂದ್ ವೇಳೆ ಅವ ಅಂದ ಅಂತಂದ್ರೆ ಅದಕ್ಕ ಉತ್ತರ ಕೊಡ್ತಾ ಇದ್ದಾರೆ. ಉತ್ತರಂ ಪಠತಿ. ಇಲ್ಲಿ ಪೂರ್ವ ಪಕ್ಷಿ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾನೆ. ಹಿಂಗ ಆಕ್ಷೇಪ ಮಾಡಿದ್ರ, ಯಥಾ ಗುಣಸ್ಯಾಪಿ ಸತೋ ಗಂಧಸ್ಯ ಗಂಧವದ್ ವ್ಯತಿರೇಕೇನ ವೃತ್ತಿರ್ಭವತಿ. ಪೂರ್ವ ಪಕ್ಷಿ ಹೇಳ್ತಾನೆ ಇಲ್ಲಿ ವ್ಯತಿರೇಕೋ ಗಂಧವತ್ ಅಂತ ಈ ಸೂತ್ರನ ಈಗ ಬಿಡಿಸ್ತಾನ. ಹೇಗೆ ಇಲ್ಲಿ ಗಂಧ ಅನ್ನುವಂತಹದ್ದು ಗುಣಸ್ಯಾಪಿ ಸತಃ ಗಂಧಸ್ಯ, ಆ ಗಂಧ ಗುಣವೇ ಆಗಿದ್ರೂ ಕೂಡ, ಗಂಧಸ್ಯ ಗುಣಸ್ಯಾಪಿ ಗಂಧವದ್ರವ್ಯ ವ್ಯತಿರೇಕೇನ ವೃತ್ತಿರ್ಭವತಿ. ಅಂದ್ರೆ ಆ ಗಂಧ ಉಳ್ಳಂತ ದ್ರವ್ಯವನ್ನ ಬಿಟ್ಟು ಅಲ್ಲಿ ಇರುವಿಕೆ ಅನ್ನುವಂತಹದ್ದು ಅದಂತ. ಗಂಧ ಅನ್ನುವಂತ ಗುಣ ಅದಲ್ಲದು, ಆ ಗಂಧ ಉಳ್ಳಂತ ದ್ರವ್ಯವನ್ನ ಬಿಟ್ಟು ಅದು ಬೇರೆ ಇರಬಹುದು ಅಂತ. ಯಥಾ ಗುಣಸ್ಯಾಪಿ ಸತಃ ದ್ರವ್ಯಸ್ಯ ಗಂಧವದ್ರವ್ಯ ವ್ಯತಿರೇಕೇನ ವೃತ್ತಿರ್ಭವತಿ ಅಂತ. ವೃತ್ತಿ ಅಂದ್ರೆ ಇರುವಿಕೆ ಸಂಭವಿಸ್ತದಂತ. ಗಂಧ ಉಳ್ಳಂತ ದ್ರವ್ಯವನ್ನ ಬಿಟ್ಟು ಆ ಗಂಧ ಅನ್ನುವಂತಹದ್ದು ಅದು ಗುಣ ಆಗಿದ್ರೂ ಕೂಡ ಅದು ಇರುವುದು ಸಂಭವಿಸ್ತದ. ಅಪ್ರಾಪ್ತೇಷ್ವಪಿ ಕುಸುಮಾದಿಷು ಗಂಧವತ್ಸು ಕುಸುಮ ಗಂಧೋಪಲಬ್ಧೇಹೇ. ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ರು ಅವರು. ಈ ಹೂಗಳಿರ್ತಾವಲ್ರಿ, ಕುಸುಮ ಅಂದ್ರೆ ಹೂಗಳು ಅಂತ. ಅವು ಏನದಾವು, ಕುಸುಮಾದಿಷು ಅಪ್ರಾಪ್ತೇಶ್ವಪಿ, ಆ ಗಂಧವುಳ್ಳಂತ ವಸ್ತುಗಳು ಏನದಾವು ಹೂಗಳು, ಅವು ಏನದಾವು ಗಂಧವತ್ಸು ಕುಸುಮೋಪಲಬ್ಧೇಹೇ. ಅಂದ್ರ ಅವು ನಾವು ಹತ್ತಿರಕ್ಕ ಅದ್ರ ಹತ್ರ ನಾವು ಹೋಗದಿದ್ರು ಕೂಡ ಅದರ ವಾಸನೆ ಅನ್ನುವಂಥದ್ದು ನಮ್ಮ ಮೂಗಿಗೆ ಬಂದು ಬಡಿತದಲ್ರಿ ಇವಾಗ. ಈಗ ಹೂವನ್ನ ನಾವೇನ್ ತಗೊಂಡು ಅದನ್ನ ಮೂಸಿ ನೋಡಂಗಿಲ್ಲ. ಆ ಹೂ ದೂರ ಇದ್ರೂ ಕೂಡ ಆ ಕುಸುಮದಲ್ಲಿರ್ತಕ್ಕಂತ ಗಂಧ ಅನ್ನುವಂತಹದ್ದು ಹೇಗೆ ನಮಗ ವಾಸನೆ ಅನ್ನುವಂತಹದ್ದು ಬರ್ತದೋ, ಅಂದ್ರೆ ಆ ಹೂ ಮುಂತಾದಂತ ಗಂಧ ಉಳ್ಳಂತ ವಸ್ತುಗಳು ನಮಗ ಹತ್ತಿರಕ್ಕೆ ಅವು ಬಾರದೆ ಇದ್ರೂ ಕೂಡ ಆ ಹೂವಿನ ವಾಸನೆಯ ಒಂದು ಅರಿವು ನಮಗ ಆಗ್ತದಂತ. ಗಂಧೋಪಲಬ್ಧೇಹೇ ಅಂತ ಹೇಳ್ತಾರ ಅವ್ರು. ಅಪ್ರಾಪ್ತೇಶ್ವಪಿ ಅಂದ್ರೆ ನಮಗ ಸದ್ಯ ಹತ್ರ ನಮಗೇನಿಲ್ಲ ಅವು, ಅದು ಹೂ ಅನ್ನುವಂಥದ್ದು ದೂರ ಅದಾವ ಅವು, ಆದ್ರೂ ಅದ್ರ ವಾಸನ ಬರ್ತೈತೆ ಅದ್ ನಮಗ. ಆ ಗಂಧದ ವಾಸನ ಅನ್ನುವಂತಹದ್ದು ಕುಸುಮೋಪಲಬ್ಧೇಹೇ, ಇದು ಇಂಥ ಹೂವಿನ ವಾಸನೆ ಅನ್ನುವಂತ ಅರಿವು ನಮಗ ಆಗ್ತದ. ಅದು ನಮ್ಗೆ ದೂರ ಇದ್ರೂ ಕೂಡ, ಆ ಹೂ ಅನ್ನುವಂತ ದೂರ ಇದ್ರೂ ಕೂಡ ಆ ಹೂವಿನ ಒಂದು ಗಂಧ ಅಂದ್ರೆ ಅದು ಗುಣ,
ಇಲ್ಲಿ ಗಂಧ ಅಂದ್ರೆ ಅದು ಗುಣ ಅಂತದು. ಹೂವಿನ ವಾಸನೆ ಅಂತ ನಮ್ಗೆ ಗೊತ್ತಾಕತ್ತಲ್ಲ ಅದು, ಅರಿವು ಆಗ್ತೈತಲ್ರಿ. ಏವಂ ಹೀಗೆ ಅಣೋರಪಿ ಸತಃ ಜೀವಸ್ಯ ಚೈತನ್ಯ ಗುಣ ವ್ಯತಿರೇಕೋ ಭವಿಷ್ಯತಿ. ಹೆಂಗ ಹೂವಿನಲ್ಲಿರ್ತಕ್ಕಂಥ ಗಂಧ ಅನ್ನುವಂತ ಗುಣ ಹೂವನ್ನ ಬಿಟ್ಟು ಬೇರೆ ಹೆಂಗಿರ್ತದೋ ಹಾಗೆ ಇಲ್ಲಿ ಆತ್ಮ ಅಣು ಅದಾನಂದ್ರೂ ಕೂಡ ಅವನಲ್ಲಿರ್ತಕ್ಕಂಥ ಚೈತನ್ಯ ಅನ್ನುವಂತ ಗುಣ ಆ ಜೀವನನ್ನ ಬಿಟ್ಟು ಬೇರೆ ಇರಬಹುದಲ್ಲ ಅಂತ. ಅದು ಅಣು ಸ್ವರೂಪದಾನೆ, ಯಾರು? ಆತ್ಮ, ಜೀವಾತ್ಮ. ಜೀವಸ್ಯ ಅಣೋರಪಿ ಅಂತ ಹೇಳ್ತಾರ ಅವರು. ಜೀವನು ಅಣುಸ್ವರೂಪನಾಗಿದ್ರೂ ಕೂಡ ಅವನಲ್ಲಿರ್ತಕ್ಕಂಥ ಚೈತನ್ಯ ಗುಣ ಅನ್ನುವಂತಹದ್ದು ಜೀವನನ್ನ ಬಿಟ್ಟು ಬೇರೆಯೂ ಕೂಡ ಇರಬಹುದು. ಹೇಗೆ ಅಂತಂದ್ರೆ ಹೂವಿನಲ್ಲಿರ್ತಕ್ಕಂಥ ಗಂಧ, ಹೂ ಎಷ್ಟೇ ದೂರ ಇದ್ರೂ ಕೂಡ ಆ ಹೂವನ್ನ ಆಘ್ರಾಣ ಮಾಡುವವನಿಗೆ ಅದರ ಜ್ಞಾನ ಆಕೈತಲ್ರಿ. ಹೂವಿನ ವಾಸನೆ ಜ್ಞಾನ ಹಿಡ್ಕೋತಾನಲ್ರಿ ಅವನು. ಆ ಹೂ ದೂರ ಇರ್ತದ, ಅದು ಆ ಹೂವಿನ ಗಂಧ ಅನ್ನುವಂತಹದ್ದು ಬಂದು ಅವ್ನ ಮೂಗಿ ಬಡಿತಿತ್ತಂದ್ರೆ ಅದು ಹೂ ಬಿಟ್ಟು ಬಂದೈತಿಲ್ರಿ ಅದು ಗಂಧ. ಈಗ ಹಂಗ ಚೈತನ್ಯ ಗುಣ ಅನ್ನುವಂತಹದ್ದು ಈ ಜೀವನನ್ನ ಬಿಟ್ಟು ಅದು ಬೇರೆ ಇರಬಹುದು ಅಂತ ಇಲ್ಲಿ ಪೂರ್ವಪಕ್ಷಿ ಹೇಳ್ತಾ ಇದ್ದಾನ. ಅತಶ್ಚ ಅನೈಕಾಂತಿಕಮೇತತ್ ಗುಣತ್ವಾತ್ ರೂಪಾದಿವತ್ ಆಶ್ರಯ ವಿಶ್ಲೇಷ ಅನುಪಪತ್ತಿ ಇತಿ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಈ ರೂಪಾದಿಗಳಂತೆ, ಈ ರೂಪ ಮೊದಲಾದವುಗಳು ಅದಾವಲ್ರಿ, ಅವುಗಳಂತೆ ಇಲ್ಲಿ ಜೀವ ಅಣು ಆಗಿದ್ರೂ ಕೂಡ ಅಲ್ಲಿ ಗುಣವಾಗಿರುವುದರಿಂದ ಅಂತ, ಯಾವುದು ಚೈತನ್ಯ ಅನ್ನುವಂತಹದ್ದು ಗುಣವಾಗಿರುವುದರಿಂದ ಅದು ಅವನ ಆಶ್ರಯವನ್ನ ಬಿಟ್ಟು ಆಗಲಾರದು ಅನ್ನುವಂತ ಅನುಮಾನ ಏನೈತಲ್ಲ, ಅದು ಇಲ್ಲಿ ಹೊಂದ್ಗಡೆ ಆಗಲಾರದು ಅಂತ ಹೇಳ್ತಾರೆ. ಇಲ್ಲಿ ಈ ರೂಪಾದಿಗಳಂತೆ ಈ ಗುಣವಾಗಿರುವುದರಿಂದ, ಚೈತನ್ಯ ಅನ್ನುವಂಥದ್ದು ಗುಣವಾಗಿರುವುದರಿಂದ ಆ ಚೈತನ್ಯನು ತನ್ನ ಆಶ್ರಯವನ್ನು ಬಿಟ್ಟು ಆಗಲಾರದು ಅಂತೇಳಿ ಹಿಂದೆ ಅನುಮಾನ ಮಾಡಿದ್ರಲ್ರಿ, ಅದು ಇಲ್ಲಿ ಹೊಂದ್ಗಡೆ ಆಗುವುದಿಲ್ಲ ಅಂತ ಇಲ್ಲಿ ಭಾಷ್ಯದಲ್ಲಿ ಬಂದರು, ಆಚಾರ್ಯರನ್ನು ಹೇಳ್ತಾ ಇದ್ದಾರೆ. ಅತಶ್ಚ ಅನೈಕಾಂತಿಕಮೇತತ್ ಗುಣತ್ವಾತ್ ರೂಪಾದಿವತ್ ಆಶ್ರಯ ವಿಶ್ಲೇಷ ಅನುಪಪತ್ತಿ ಇತಿ. ಅಂದ್ರೆ ಆಶ್ರಯವನ್ನ ಬಿಟ್ಟು ಅಗಲಲಾರದು ಅಂತೇನು ಒಂದು ಅನುಮಾನವನ್ನ ಮಾಡಿದ್ರಲ್ಲ, ಚೈತನ್ಯ ಅನ್ನುವಂತಹದ್ದು ಅದು ಗುಣ, ರೂಪಾದಿವಂತದ್ದು ಗುಣ ಆಗೈತಿ, ಅದು ಆ ಜೀವನನ್ನ ಬಿಟ್ಟು ಅಗಲಾರದು ಅಂತ ಹೇಳಿ ಅನುಮಾನ ಮಾಡಿದ್ರಲ್ಲ, ಅದು ಹೊಂದ್ಗಡೆ ಆಗುದಿಲ್ಲ ಅಂತ. ಅದು ಹೇಳೋದು ನೀವು ಸರಿ ಆಗುದಿಲ್ಲ ಅಂತ. ಯಾಕ ಮೇಲೆ ದೃಷ್ಟಾಂತ ಇರಲ್ಲ, ಹೂವಿನಲ್ಲಿರ್ತಕ್ಕಂತ ಗಂಧ ಹೆಂಗ ಅದು ದೂರಿದ್ರೂ ಕೂಡ ಆ ಹೂವಿನ ಗಂಧದ ಅನುಭವ ಅನ್ನುವಂಥದ್ದು, ವಾಸನೆ ಅನುಭವವನ್ನು ನಾವು ಹೆಂಗ್ ಮಾಡ್ಕೋತೇವಲ್ಲ, ಅಂದ್ರೆ ಅದು ತನ್ನ ಆಶ್ರಯವನ್ನು ಬಿಟ್ಟು ಬಂದೈತಲ್ರಿ ಇವಾಗ. ಹಂಗ ಆತ್ಮನಲ್ಲಿ ಚೈತನ್ಯ ಗುಣ ಇದ್ರೂ ಕೂಡ ಅದು ಕೂಡ ಅದು ಆ ಜೀವನನ್ನ ಬಿಟ್ಟು ಅದು ಹೊರಗೆ ಬರಬಹುದು ಅಂತ ಈ ರೀತಿಯಾಗಿ ಇಲ್ಲಿ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ. ಗುಣಶೈವ ಸತಃ ಗಂಸ್ಯ ಆಶ್ರಯ ವಿಶ್ಲೇಷ ದರ್ಶನಾತ್. ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಇಲ್ಲಿ ಗುಣವೇ ಆಗಿದ್ರೂ ಕೂಡ ಗಂಧವು ತನ್ನ ಆಶ್ರಯವನ್ನ ಬಿಟ್ಟಗಲಿರುವುದು ಇಲ್ಲಿ ನಮಗ್ ಕಂಡು ಬರ್ತದ ಅಂತ. ಗುಣಶೈವ ಸತಃ ಅಂತ, ಅಲ್ಲಿ ಗಂಧ ಅನ್ನುವಂತಹದ್ದು ಗುಣವೇ ಆಗಿದ್ರೂ ಕೂಡ ಆಶ್ರಯ ವಿಶ್ಲೇಷ ದರ್ಶನಾತ್, ಅಲ್ಲಿ ಗುಣ ಅನ್ನುವಂಥದ್ದು ಗಂಧ ಗುಣ ಆಗಿದ್ರು ಕೂಡ ತನ್ನ ಆಶ್ರಯವನ್ನ ಬಿಟ್ಟು ಅದು ಅಗಲಿ ಬಂದೈತಲ್ರಿ ಇವಾಗ, ಆ ವಾಸನ ಬಂದೈತಲ್ರಿ ಇವಾಗ, ಆ ಹೂವನ್ನು ಬಿಟ್ಟು ಬಂದೈತಲ್ರಿ ಇವಾಗ. ಅದು ಯಾವ್ದು ಗಂಧ ಅನ್ನುವಂತಹದ್ದು ಅವನು ಮೂಗಿಗೆ ಬಂದ ಅದು ಇದು ಆಗೈತಲ್ರಿ, ಅದರ ಅನುಭವ ಆಗೈತೆ, ಓ ಇದು ಹೂವಿನ ವಾಸನ ಅಂತೇಳಿ, ಇದು ಇಂಥ ಹೂವಿನ ವಾಸನೆ ಅಂತ ಹೇಳ್ತಾನಲ್ರಿ ಇವಾಗ. ಅದು ಸಂಪಿಗೆ ಆಗಿರ್ಬೋದು, ಸಂಪಿಗೆಲ್ಲೋ ಹೂ ಗಿಡದಾಗಿರ್ತಾವ, ಅವು ನಮ್ಗೆ ಕಾಣ್ತಾ ಇರೋದಿಲ್ಲ, ದೂರ ಇರ್ತಾವ, ಆದ್ರೆ ಅದ್ರ ವಾಸನೆ ಅನ್ನುವಂಥದ್ದು ಗಾಳಿಯಾಗ ಬರ್ತೈತಲ್ರಿ ಅದು. ಮತ್ತ ಅವು ತಮ್ಮ ಇದನ್ನ
ದ್ರವ್ಯವನ್ನು ಬಿಟ್ಟು ಬಂದಾವಿಲ್ಲ ಅದು ಗಂಧ. ಹೌದು. ಯಾವುದು ಅದು ಗುಣ ಅನ್ನುವಂಥ ಗಂಧ ಅನ್ನುವಂಥ ಗುಣ ಹ್ಮ್ ತನ್ನ ಆಶ್ರಯವಾಗಿರ್ತಕ್ಕಂಥ ಹೂವನ್ನು ಬಿಟ್ಟು ಹೆಂಗ ಅಗಲಿ ಬಂದೈತಲ್ರಿ, ಹ್ಮ್ ಹಂಗ ಇಲ್ಲಿ ಜೀವನದಲ್ಲಿರ್ತಕ್ಕಂಥ ಚೈತನ್ಯ ಅನ್ನುವಂಥ ಗುಣ ಹ್ಮ್ ಜೀವನನ ಬಿಟ್ಟು ಹೊರಗೆ ಬರಬಹುದು ಅಂತ ಹ್ಮ್ ಇಷ್ಟು ವಿಚಾರ ಇದೆ. ಹ್ಮ್ ಇದಕ್ಕೆ ಮತ್ತೆ ಆಕ್ಷೇಪ ಮಾಡ್ತಾ ಇದ್ದಾನೆ. ಹ್ಮ್ ಇನ್ನೊಂದು ಏನ್ ಆಕ್ಷೇಪ ಮಾಡ್ತಾ ಇದ್ದಾನಂತಂದ್ರೆ, ನ ಯಸ್ಮಾ ಗುಣಶೈವ ಸತೋ ದ್ರವ್ಯ ಆಶ್ರಯ ವಿಶ್ಲೇಷಾತ್ ಆಯ್ತಾ, ಹ್ಮ್ ಅಂಧಸ್ಯಾಪಿ ಸಹೈವ ಆಶ್ರಯೇನ ವಿಶ್ಲೇಷಯಿತಿ ಚೇತ್. ಹ್ಮ್ ಇಲ್ಲಿ ಗಂಧ ಅನ್ನುವಂತಹದ್ದು ಹ್ಮ್ ತನ್ನ ಆಶ್ರಯದೊಂದಿಗೆ ಅಂತ, ಆಶ್ರಯನ ಸಹ ಅಂತ. ಹ್ಮ್ ಗಂಧಸ್ಯಾಪಿ ಅಂತಂದ್ರೆ ಏನು, ಹ್ಮ್ ಗಂಧ ಅನ್ನುವಂತಹದ್ದು ಕೂಡ ಹ್ಮ್ ಆಶ್ರಯೇನ ಸಹ ಹ್ಮ್ ತನ್ನ ಆಶ್ರಯದೊಡನೆ ವಿಶ್ಲೇಷಯಿತಿ ಚೇತ್ ಹ್ಮ್ ಅದು ಹೊರಗೆ ಹೋಗ್ತದಂತ ಹೇಳ್ಬೋದಲ್ಲ. ಹ್ಮ್ ಕೇವಲ ಗಂಧ ಒಂದೇ ಹೋಗ್ತದಂತ ಹೇಳ್ಬೇಡ್ರಿ, ಹೌದು. ಅದು ಗಂಧ ಯಾವ್ದನ್ನ ಆಶ್ರಯ ಮಾಡೈತಲ್ಲ ಹ್ಮ್ ಆಶ್ರಯ ಸಹಿತವಾಗಿ ಗಂಧ ಹೋಗ್ತದಂತ ಹಿಂಗ್ ಹೇಳ್ಬೋದಲ್ಲ ಅಂತಂದ್ರೆ ಹ್ಮ್ ನ ಇದು ಸರಿಯಲ್ಲಪ್ಪ ಅಂತ ಹೇಳ್ತಾನ ನಾವು. ಹ್ಮ್ ಈ ರೀತಿ ಹೇಳುದು, ಇಲ್ಲಿ ಆಕ್ಷೇಪ ಮಾಡೋದು ಸರಿಯಲ್ಲ. ಯಾಕೆ ಅಂತಂದ್ರೆ ಯಸ್ಮಾತ್ ಮೂಲ ದ್ರವ್ಯಾತ್ ವಿಶ್ಲೇಷ ತಸ್ಯ ಕ್ಷಯ ಪ್ರಸಂಗಾತ್. ಯಾಕಂದ್ರೆ ಯಾವ ಮೂಲ ದ್ರವ್ಯವನ್ನು ಬಿಟ್ಟು ಅದು ಅಗಲ್ತದನ್ನೋದು ಹ್ಮ್ ಅದು ಸೌದ್ ಹೋಗ್ಬೇಕಾಗ್ತದ ಅಂತ. ಹ್ಮ್ ಯಾವ ಮೂಲ ದ್ರವ್ಯ ಅನ್ನುವಂಥದ್ದನ್ನ ಹ್ಮ್ ಯಾವ ಆ ಗಂಧ ಅನ್ನುವಂತ ಗುಣ ಬಿಟ್ಟು ಅಗಲ್ತದ ಅಂತಂದ್ರ ಹ್ಮ್ ಅವಾಗ ಅದು ಸೌದ್ ಹೋಗುವಂತ ಪ್ರಸಂಗ ಬರ್ತದ ಅಂತ ಹೇಳ್ತಾರ ಅವರು. ಹ್ಮ್ ಯಸ್ಮಾತ್ ಅಂದ್ರೆ ಯಾವ ಕಾರಣದಿಂದ ಹ್ಮ್ ಮೂಲ ದ್ರವ್ಯಾತ್ ವಿಶ್ಲೇಷ, ಹ್ಮ್ ತನ್ನ ಮೂಲ ದ್ರವ್ಯವನ್ನ ಬಿಟ್ಟು ಅಗಲುವಿಕೆ ಅನ್ನುವಂತಹದ್ದು. ವಿಶ್ಲೇಷ ಅಂದ್ರೆ ಅಗಲುವಿಕೆ ಅಂತ. ಹ್ಮ್ ಹ್ಮ್ ತನ್ನ ಮೂಲ ದ್ರವ್ಯವನ್ನು ಬಿಟ್ಟು ಅಗಲುವಿಕೆ ಅನ್ನುವಂತಹದ್ದು ಹ್ಮ್ ತಸ್ಯ ಕ್ಷಯ ಪ್ರಸಂಗಾತ್, ಹ್ಮ್ ಅದು ಕ್ಷಯ ಆಗುವಂತ, ಅದು ಸೌದ್ ಹೋಗುದಂತ. ಕ್ಷಯ ಅಂದ್ರೆ ಏನ್ರಿ, ಹೌದು. ಅದು ಸೌದ್ ಹೋಗ್ತದಂತ. ಹ್ಮ್ ಅದು ಸೌದ್ ಹೋಗ್ತೈತಲ್ಲ ಅಂತ ಹ್ಮ್ ಇಲ್ಲಿ ಯಾರೋ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ. ಹ್ಮ್ ಗಮ್ಯತೆ ಯಸ್ಮಾತ್ ದ್ರವ್ಯತ್ ವಿಶ್ಲೇಷ ಕ್ಷಯ ಪ್ರಸಂಗಾತ್ ಅಕ್ಷೀಯಮಾಣಮಪಿ ತತ್ ಪೂರ್ವಾವಸ್ಥಾತೋ ಗಮ್ಯತೆ. ಹ್ಮ್ ಆದರೆ ಅದು ಕ್ಷಯವಾಗದೆ ಇರ್ತಕ್ಕಂಥದ್ದು ಅದು ಹಿಂದಿನ ಅವಸ್ಥೆಯೊಳಗನೆ ನಮಗೆ ಇರುವುದು ಗೊತ್ತಾಗ್ಬಿಡ್ತೀವ. ಹ್ಮ್ ಅದು ಪೂರ್ವ ಅವಸ್ಥೆಯೊಳಗ, ಪೂರ್ವಾವಸ್ಥತಃ ಅಂದ್ರೇನು, ಹ್ಮ್ ಪೂರ್ವ ಅವಸ್ಥೆಯೊಳಗ ಹ್ಮ್ ಅಕ್ಷೀಯಮಾನಮಪಿ ಗಮ್ಯತೆ, ಹ್ಮ್ ಅದು ಕ್ಷೀಣ ಆಗದೆ ಇರ್ತಕ್ಕಂಥದ್ದು ನಮಗೆ ಕಂಡು ಬಂದೈತಲ್ಲ ಹ್ಮ್ ಪೂರ್ವಾವಸ್ಥೆಯೊಳಗ. ಹ್ಮ್ ಅನ್ಯಥಾ ತತ್ ಪೂರ್ವಾವಸ್ಥೈ ಗುರುತ್ವಾದಿಭಿಃ ಏತ, ಆವಾಗ ಅದು ಕ್ಷಯವಾಗದೆ ಇರ್ತಕ್ಕಂಥದ್ದು ಹಿಂದಿನ ಅವಸ್ಥೆ ಅಂತ ಇರೋದು ನಮ್ಗೆ ಗೊತ್ತಾಗೈತಿ. ಯಾಕಂತಂದ್ರ ಹಂಗೊಂದ್ ವೇಳೆ ಇಲ್ಲ ಅಂತಂದ್ರ, ಹ್ಮ್ ಹಾಗಿಲ್ಲ ಅಂತಂದ್ರೆ ಆ ಹಿಂದಿನ ಅವಸ್ಥೆಯಲ್ಲಿ ಇರ್ತಕ್ಕಂಥ ಗುರುತ್ವೇ ಮುಂತಾದವುಗಳು ಹ್ಮ್ ಅದಕ್ಕೆ ಇಲ್ದಂಗ ಆಗ್ಬೇಕಾಗ್ತದಂತ. ಹ್ಮ್ ಅವು ಹಿಂದಿನ ಅವಸ್ಥೆಯಲ್ಲಿ ಇರ್ತಕ್ಕಂಥ ಗುರುತ್ವ ಅನ್ನುವಂತಹದ್ದು ಹ್ಮ್ ಒಂದ್ ವೇಳೆ ಹಾಗಿಲ್ಲ ಅಂತಂದ್ರೆ ಆ ಹಿಂದಿನ ಅವಸ್ಥೆಯೊಳಗೆ ಏನು ಗುರುತ್ವದ ಅದಾವಲ್ಲ ಹ್ಮ್ ಅವು ಕೂಡ ಅವಕ್ಕೆ ಇಲ್ದಂಗ ಆಗ್ಬೇಕಾಗ್ತದ ಅಂತ ಹೇಳಿ ಹ್ಮ್ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ. ಹ್ಮ್ ಇಲ್ಲಿ ಆಕ್ಷೇಪಕನ ಅಭಿಪ್ರಾಯ ಹಿಂಗೂ ಇರಬಹುದು ಅಂತ ಹೇಳಿ ಹ್ಮ್ ಇಲ್ಲಿ ಪೂರ್ವ ಪಕ್ಷಿನೇ ಅವನ ಮಾತನ್ನ ಹೇಳ್ತಾ ಇದ್ದಾನ. ಹ್ಮ್ ಶಾದೇತತ್, ಪೂರ್ವ ಪಕ್ಷಿ ಹಿಂಗೂ ಅವ್ರ ಅಭಿಪ್ರಾಯ ಇರಬಹುದು. ಹ್ಮ್ ಗಂಧಾಶ್ರಯಾಣಾಂ ವಿಶ್ಲಿಷ್ಟಾನಾಂ ಅವಯವಾನಾಂ ಅಲ್ಪತ್ವಾತ್ ಸನ್ನಪಿ ವಿಶೇಷಃ ನ ಉಪಲಕ್ಷ್ಯತೆ. ಹ್ಮ್ ಗಂಧಾಶ್ರಯಾಣಾಂ ವಿಶಿಷ್ಟಾನಾಂ, ಹ್ಮ್ ಆ ಗಂಧಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದು, ಹ್ಮ್ ಅದೇನು ಹೊರಗೆ ಬಂದಿರ್ತಕ್ಕಂಥ ಅವಯಗಳದಾವಲ್ರಿ, ಹೌದು. ಈ ಹೂವಿನೊಳಗ ಗಂಧ ಇದೆ, ಆ ಗಂಧ ಅನ್ನುವಂಥದ್ದು ಈಗ ಹೊರಗೆ ಬಂದದದು. ಹ್ಮ್ ಅದ್ರ ಅವಯಗಳು ಏನದಾವು, ಅವು ಅತಿ ಸ್ವಲ್ಪ ಅದಾವಂತ. ಹ್ಮ್ ಅವು ದ್ರವ್ಯದಲ್ಲಿ ವಿಶೇಷವಾಗಿದಾವು. ಅದೇ. ಹೂವಿನಲ್ಲಿ ಗಂಧ ದ್ರವ್ಯಗಳು ವಿಶೇಷ ಅದಾವು, ಆದ್ರೆ ಅಲ್ಲಿ ಕಂಡು ಬರಂಗಿಲ್ಲ ಅವು. ಹ್ಮ್ ಆದ್ರೆ ಹೊರಗೆ ಬಂದಾವಲ್ಲ ಅವು ಅಲ್ಪವಾಗಿರ್ತಕ್ಕಂಥ ಅವಯವಗಳು ಅಂತ. ಹ್ಮ್ ಆ ಗಂಧದ ಅವಯಗಳು ಏನದಾವಲ್ಲ ಹ್ಮ್ ಅವು ಅಲ್ಪವಾಗಿರುವುದರಿಂದ ಹ್ಮ್ ಆ ದ್ರವ್ಯದಲ್ಲಿ ವಿಶೇಷವಾಗಿದ್ರೂ ಕೂಡ ಅವು ನಮಗ ಕಂಡು ಬರೋದಿಲ್ಲ ಅಂತ ಹೇಳಿ ಹ್ಮ್ ಇಲ್ಲಿ
ಹೇಳಿದ್ರು ಅವರು. ಗಂಧಾಶ್ರಯಾಣಾಂ ವಿಶಿಷ್ಟಾನಾಂ ಅವಯವನಾಂ ಅಲ್ಪತ್ವಾತ್ ಸನ್ನಪಿ ವಿಶೇಷ ನ ಉಪಲಕ್ಷ್ಯತೆ. ಅಂದ್ರೆ ವಿಶೇಷವಾಗಿ ನಮಗವು ಕಂಡು ಬರುವುದಿಲ್ಲ, ಯಾಕಂದ್ರೆ ಅವಯವಗಳು ಅಲ್ಪವಾಗಿದ್ದಾವೆ ಅಂತ. ಸ್ವಲ್ಪ ಅವಯವಗಳದಾವ ಹೊರಗೆ, ಅಲ್ಲಿ ದ್ರವ್ಯದಲ್ಲಿ ಮಾತ್ರ ಅವು ವಿಶೇಷವಾಗಿದಾವ. ವಿಶೇಷ ಅಂದ್ರೆ ಅವು ಸೂಕ್ಷ್ಮವಾಗಿರೋದ್ರಿಂದ ಅವಳನ್ನು ನಾವು ಗುರುತಿಸ್ಲಿಕ್ಕಿಲ್ಲ ಅಂತ. ಅಲ್ಲಿ ವಿಶೇಷವಾಗಿದ್ರೂ ಕೂಡ ಗಂಧಕ್ಕೆ ಇಲ್ಲಿ ಆಶ್ರಯ ಆಗ್ತಕ್ಕಂಥ ಏನವು ಅವಯವಗಳದಾವಲ್ರಿ, ಗಂಧದ ಅವಯವಗಳದಾವಲ್ರಿ, ಅವು ಅಲ್ಪವಾಗಿರೋದ್ರಿಂದ ದ್ರವ್ಯದಲ್ಲಿ ವಿಶೇಷವಾಗಿದ್ರು ಕೂಡ ನಮ್ಗೆ ಕಂಡು ಬರಂಗಿಲ್ಲ. ಯಾಕಂತಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಸೂಕ್ಷ್ಮ ಹಿ ಗಂಧ ಪರಮಾಣವಃ ಸರ್ವತೋ ವಿಪ್ರಸೃತಾಃ ಗಂಧಂ ಉತ್ಪಾದಯಂತಿ ನಾಸಿಕಾಪುಟ ನಿಶ್ಯಂತ ಇತಿ ಚೇತ್. ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ಅವರು, ಸೂಕ್ಷ್ಮ ಹಿ ಗಂಧ ಪರಮಾಣವಃ. ಇಲ್ಲಿ ಗಂಧದ ಒಂದು ಪರಮಾಣುಗಳೇನದಾವಲ್ರಿ, ಇವು ಅತ್ಯಂತ ಸೂಕ್ಷ್ಮದವಂತ. ಆ ಸೂಕ್ಷ್ಮವಾಗಿರ್ತಕ್ಕಂಥ ಗಂಧದ ಪರಮಾಣುಗಳು ಅವು ಎಲ್ಲಾ ಕಡೆಯಲ್ಲಿ ಹರಡಿಕೊಂಡಾವ. ಯಾವುದು ಗಂಧದ ಪರಮಾಣುಗಳು ಏನದಾವಲ್ಲ, ಅವು ಎಲ್ಲಾ ಕಡೆಯಲ್ಲಿ ಹರಡಿಕೊಂಡಿರುವುದರಿಂದ ಅವು ನಮ್ಮ ಮೂಗಿನ ಹೊರಳಿ ಅದಾವಲ್ರಿ, ಅದ್ರೊಳಗೆ ಹೊಕ್ಕು ನಮಗೇನ್ ವಾಸನೆ ಅನ್ಸಿತ್ತು, ಓಹೋ ಇದು ಈ ಹೂವಿನ ಸುವಾಸನೆ, ನಮಗ ಆ ಗಂಧದ ಬುದ್ಧಿಯನ್ನು ಉಂಟು ಮಾಡ್ತದಿಲ್ರಿ ಅದು. ಓ ಇಂಥ ಹೂವಿನ ವಾಸನೆ ಅಂತ ಹೇಳಿ ನಾವು ಅರಿತೇವಲ್ರಿ ಇವಾಗ. ಮತ್ತ ಅದು ಹರಡೈತಿಲ್ರಿ ಈಗ ಅಲ್ಲಿ. ಆ ಹೂವಿನ ಗಂಧ ಅನ್ನುವಂತಹದ್ದು ಅದು ಎಲ್ಲಾ ಕಡೆ ಹರಡಿ ಬಿಟ್ಟದ ಅಂತದು. ಅಂದ್ರೆ ಅಲ್ಲಿ ಅವು ಅಲ್ಪಾಯುಗಳದಾವಂತ. ಅದರ ಅವಯವಗಳು ಯಾಕಂದ್ರೆ ಸೂಕ್ಷ್ಮದದು. ಸೂಕ್ಷ್ಮ ಹಿ ಗಂಧ ಪರಮಾಣುವ. ಆ ಗಂಧದ ಪರಮಾಣುಗಳು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ಮತ್ತು ಸರ್ವತಃ ವಿಪ್ರಸ್ತುತಾಹ, ಎಲ್ಲಾ ಕಡೆಯಲ್ಲಿ ಹರಡಿಬಿಟ್ಟಾವು. ಸೂಕ್ಷ್ಮದವು ಮತ್ತು ಗಂಧದ ಪ್ರಮಾಣಗಳು ಎಲ್ಲಾ ಕಡೆ ಹರಡಿದವು. ಗಂಧ ಉತ್ಪಾದೆಯಂತೆ ನಾಸಿಕಾಪುಟಂ ಅನುಪ್ರವಿಶತ್. ನಮ್ಮ ಮೂಗಿನ ಹೊರಳೆಯನ್ನ ಅವು ಹೊಕ್ಕು ಏನಾಗಿದಾವೆ ಅಂತಂದ್ರೆ ಅಲ್ಲಿ ನಮಗ ವಾಸನೆ ಅನ್ನುವಂತಹದ್ದನ್ನ ನಮ್ಗ ಅವು ಬರ್ತಾ ಇದೆ ಅಂತ. ಆ ಗಂಧ ಅನ್ನುವಂತ ಬುದ್ಧಿಯನ್ನು ಅವು ಉಂಟು ಮಾಡ್ತಾ ಇದ್ದಾವೆ ಅಂತ ಹೇಳಿ ಈ ರೀತಿಯಾಗಿ ಆಕ್ಷೇಪಕಾರ ಹೇಳ್ಕೊಂಡು ಬಂದ. ಅವನ ಅಭಿಪ್ರಾಯ ಹಿಂಗೂ ಇರಬಹುದು ಅಂತ ಆಕ್ಷೇಪಕನ ಅಭಿಪ್ರಾಯ ಇದು. ಇದಕ್ಕ ಅವ್ರು ಮತ್ತೆ ಪರಿಹಾರವನ್ನ ಮಾಡ್ತಾ ಇದ್ದಾರೆ. ಓಹೋ ಹೀಗಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕೆಂತಂದ್ರೆ ಅತೀಂದ್ರಿಯತ್ವಾತ್ ಪರಮಾಣುನಾಂ, ಪರಮಾಣುಗಳು ಅತೀಂದ್ರಿಯದಾವ್, ಯಾವ ಇಂದ್ರಿಯಗಳಿಗೂ ಗೋಚರ ಆಗಂಗಿಲ್ಲ ಪರಮಾಣುಗಳು. ಸ್ಫುಟ ಗಂಧೋ ಲಬ್ಧೆ ನಾಗಕೇಸರಾದಿಸು. ಆದ್ರೆ ಈ ನಾಗ ಮತ್ತು ಕೇಸರ ಅಂತದವಲ್ಲ ಇವು ಹೂಗಳು, ಆ ನಾಗ ಕೇಸರ ಮೊದಲಾಗಿರ್ತಕ್ಕಂಥ ಹೂಗಳಲ್ಲಿ ಅದು ಅಲ್ಲಿ ಗಂಧ ಅನ್ನುವಂತಹದ್ದು ನಮ್ಗೆ ಸ್ಫುಟವಾಗಿ ಕಂಡು ಬರ್ತದ ಅಂತ. ಅಲ್ಲಿ ಸ್ಫುಟವಾಗಿರ್ತಕ್ಕಂಥ ಗಂಧವನ್ನೇ ನಾವು ಅಲ್ಲಿ ಕಾಣ್ತಾ ಇದ್ದೀವಿ ಅಂತ. ಪರಮಾಣುಗಳು ಅತೀಂದ್ರಿಯವಾಗಿರ್ತವೆ, ಆದ್ರೆ ನಾಗ ಕೇಸರ ಮುಂತಾಗಿರ್ತಕ್ಕಂಥ ಹೂಗಳಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಗಂಧ ಅನ್ನುವಂತಹದ್ದು ನಮ್ಗ ಕಂಡು ಬರ್ತದ ಅಂತ. ನಚ ಲೋಕೆ ಪ್ರತೀತಿ ಗಂಧವದ್ರವ್ಯಂ ಆಘಾತಂ. ಆದ್ರೆ ಲೋಕದೊಳಗ ನಾ ಗಂಧ ಉಳ್ಳಂತ ದ್ರವ್ಯವನ್ನ ಆಘ್ರಾಣಿಸಿದೆ ಅಂತೇಳಿ ಹಿಂಗ್ ಪ್ರಸಿದ್ಧಿ ಇಲ್ಲ. ಗಂಧ ಉಳ್ಳಂತ ದ್ರವ್ಯವನ್ನ ನಾವು ವಾಸನೆ ನೋಡಿದೆ ಅಂತ ಹೇಳ್ತಾರನ್ರಿ, ಅದನ್ನ ವಾಸನೆ ಉಳ್ಳಂತ ದ್ರವ್ಯವನ್ನ ನಾನು ಮೂಸಿ ನೋಡಿದೆ ಅಂತ ಹೇಳಿ ಹಿಂಗ್ ಯಾರು ಅನ್ನಂಗಿಲ್ಲ. ಆ ರೀತಿ ಪ್ರತೀತಿ ಇಲ್ಲ ಅಂತ. ಪ್ರತಿಯೊಬ್ರು ಏನ್ ಹೇಳ್ತಾರೆ ಅಂತಂದ್ರೆ ಗಂಧ ಏವ ಅಗ್ರಾತಃ, ನಾನು ಗಂಧವನ್ನೇ ಅಗ್ರಹಣ ಮಾಡಿದ್ದೀನಿ ಅಂತ ಹೇಳ್ತಾರ ಅವ್ರು. ಆ ಹೂವಿನ ಗಂಧವನ್ನೇ, ಹೂವಿನ ವಾಸನೆಯನ್ನ ತಗೊಂಡಿನಿ ಅಂತೇಳಿ ಗಂಧವನ್ನೇ ಅಗ್ರಹಣ ಮಾಡಿದ್ದು ಹೇಳ್ತಾರೆ ಹೊರತು ಗಂಧವನ್ನ ದ್ರವ್ಯವನ್ನ ನಾನು ಅಗ್ರಹಣ ಮಾಡಿದೆ ಅಂತ ಹೇಳಿ ಲೋಕದಲ್ಲಿ ಹಿಂಗ್ ಹೇಳುದು ಎಲ್ಲಿ ಪ್ರಸಿದ್ಧಿ ಇಲ್ಲ ಅಂತ. ಇತೀತು ಲೌಕಿಕ ಪ್ರತಿಯಂತೆ. ಹಿಂಗ ಲೌಕಿಕದೊಳಗ ಈ ರೀತಿಯಾಗಿ ನಮಗ ಕಂಡು ಬರ್ತಾ ಇದೆ. ರೂಪಾದಿಷು ಆಶ್ರಯ ವ್ಯತಿರೇಕೇನ ಅನುಪಲಬ್ಧೇಃ ಗಂಧಸ್ಯಾಪಿ ಅಯುಕ್ತಃ
ಆಶ್ರಯ ವ್ಯತಿರೇಕ ಇತಿ ಚೇತ್. ಇನ್ನ ಈ ರೂಪಾದಿಗಳು ಅಂತ ಏನದಾವಲ್ರಿ, ಹ್ಮ್ ಇವು ಗುಣಗಳು ತಮ್ಮ ಆಶ್ರಯವನ್ನು ಬಿಟ್ಟು ಅವು ಹೊರಗೆ ಎಲ್ಲಿ ಕಂಡು ಬರುವುದಿಲ್ಲ. ಹ್ಮ್ ಈಗ ಒಂದು ದ್ರವ್ಯ ಅದಂದ್ರೆ ಅದು ಆ ದ್ರವ್ಯಕ್ಕೊಂದು ರೂಪ ಇರ್ತದಲ್ರಿ. ಹೌದು. ಆ ಉಪಾದಿ ಗುಣಗಳು ಇರೋದಲ್ಲ, ಹ್ಮ್ ಅವು ಯಾವನ್ನ ಆಶ್ರಯ ಮಾಡ್ಯಾವಲ್ಲ, ಅವು ಆಶ್ರಯ ಬಿಟ್ಟು ಹೊರಗೆ ಎಲ್ಲಿ ಕಂಡು ಬರಂಗಿಲ್ಲ ಅವು ನಮ್ಗೆ. ಹ್ಮ್ ಆದ್ರೆ ಗಂಧ ಏನ್ ಮಾಡ್ತದ, ತನ್ನ ಆಶ್ರಯವನ್ನು ಬಿಟ್ಟು ಬೇರೆ ಇರ್ತದದು. ಹ್ಮ್ ಗಂಧ ಮಾತ್ರ ತನ್ನ ಆಶ್ರಯವನ್ನು ಬಿಟ್ಟು ಇರಬಹುದು. ಹ್ಮ್ ಆದ್ರೆ ಇಲ್ಲಿ ರೂಪಾದಿ ಗುಣಗಳೇನದಾವಲ್ಲ, ತಮ್ಮ ಆಶ್ರಯವನ್ನು ಬಿಟ್ಟು ಇವು ಕಾಣದೆ ಹ್ಮ್ ಇರಂಗಿಲ್ಲ ಅಂತ. ಹ್ಮ್ ಅವು ತಮ್ಮ ಆಶ್ರಯವನ್ನು ಬಿಟ್ಟು ಹೊರಗೆ ಕಾಣಂಗಿಲ್ಲ ಅಂತವು. ಹ್ಮ್ ಇದು ಹೊಂದುಗಡೆ ಆಗುದಿಲ್ಲವಲ್ಲ ಅಂತ ಇಲ್ಲಿ ಆಕ್ಷೇಪ ಮಾಡ್ತಾನೊಬ್ಬ. ಹ್ಮ್ ನೀವು ರೂಪಾದಿ ಗುಣಗಳು ತಮ್ಮ ಆಶ್ರಯವನ್ನು ಬಿಟ್ಟು ಇರೋದಿಲ್ಲ ಅಂತ ಹೇಳ್ತೀರಿ, ಹ್ಮ್ ಗಂಧ ಮಾತ್ರ ತನ್ನ ಆಶ್ರಯವನ್ನು ಬಿಟ್ಟು ಹೊರಗೆ ಇರ್ತದಂತ ಹೇಳ್ತಾ ಇದ್ದೀರಿ, ಇದು ಹೆಂಗ್ ಹೊಂದ್ಗಡೆ ಆಗ್ತದ ಅಂತ ಅವನ ಆಕ್ಷೇಪ ಇವಾಗ್ರಿ. ಹ್ಮ್ ಪೂರ್ವ ಪಕ್ಷ ಆಕ್ಷೇಪ ಹ್ಮ್ ಹೀಗಿದೆ ಅಂತ ಅವನು. ಹ್ಮ್ ರೂಪಾದಿಷು ಆಶ್ರಯ ವ್ಯತಿರೇಕೇಣ ಅನುಪಲಬ್ಧೇಹೇ ಗಂಧಸ್ಯಾಪಿ ಅಯುಕ್ತಃ ಆಶ್ರಯ ವ್ಯತಿರೇಕೇಣ ಇತಿ ಚೇತ್. ಅಂದ್ರೆ ಗಂಧವು ಕೂಡ ತನ್ನ ಆಶ್ರಯವನ್ನ ಬಿಟ್ಟು ಅದು ಹೊರಗಡೆ ಇರ್ತದನ್ನುವಂಥದ್ದು ಇದು ಹೊಂದಗಡೆ ಆಗೋದಿಲ್ಲ. ರೂಪಾದಿಗಳು ಮಾತ್ರ ಅವು ಆಶ್ರಯವನ್ನ ಬಿಟ್ಟು ಹೊರಗೆ ಇರುವುದಿಲ್ಲ ಅಂತೇಳಿ ಹೇಳ್ತೀರಿ, ಗಂಧ ಮಾತ್ರ ತನ್ನ ಆಶ್ರಯವನ್ನ ಬಿಟ್ಟು ಹೊರಗೆ ಇರಬಹುದು ಅಂತ ಹೇಳ್ತಾ ಇದ್ದೀರಲ್ಲ, ಹೆಂಗ ಹೊಂದಗಡೆ ಆಗ್ತದೆ, ಹೆಂಗ್ ಸರಿ ಹೋಗ್ತದ ಅಂತಂದ್ರೆ, ನೀ ಹೇಳು ಸರಿ ಅಲ್ಲಪ್ಪ ನಿನ್ನ ಆಕ್ಷೇಪ. ಪ್ರತ್ಯಕ್ಷತ್ವಾತ್ ಅನುಮಾನ ಅಪ್ರವೃತ್ತೇ. ಈಗ ನಮ್ಗ ಇದು ಪ್ರತ್ಯಕ್ಷ. ಗಂಧ ಬೇರೆ ಇರುವುದು ನಮಗ ಲೋಕದಲ್ಲಿ ಪ್ರತ್ಯಕ್ಷವಾಗಿ ಐತಿ ಅಂತ. ಈ ಅನುಮಾನ ಅನ್ನುವಂಥದ್ದು ಇಲ್ಲಿ ಕೆಲಸ ಮಾಡಲಾರದು ಅಂತ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಈ ಗಂಧ ಅನ್ನುವಂಥದ್ದು ಬೇರೆ ಇರುವುದು ಇದೆ ಅಂತ ಹೇಳ್ತೇವಲ್ಲ, ಇದು ಪ್ರತ್ಯಕ್ಷವಾಗಿರೋದ್ರಿಂದ ಈ ಅನುಮಾನ ಅನ್ನುವಂಥದ್ದು ಇಲ್ಲಿ ಕೆಲಸ ಮಾಡಲಾರದು. ಯಾಕಂದ್ರೆ ಲೋಕದಲ್ಲಿ ನಾವು ಹೆಂಗ ನಮ್ಗೆ ಲೋಕದಲ್ಲಿ ಕಂಡು ಬಂದ್ರೆ ಅದನ್ನ ಹಂಗ ನಾವು ಒಪ್ಕೋಬೇಕಾಗ್ತೈತಿ ಅಂತ ಹೇಳ್ತಾರೆ ಅವರು. ತಸ್ಮಾದ್ ಯಥಾ ಯದ್ ಲೋಕೆ ದೃಷ್ಟಂ ತಥೈವ ಅನುಮಂತವ್ಯಂ. ಲೋಕದಲ್ಲಿ ನಾವು ಹೇಗೆ ನೋಡಿರ್ತೀವೋ ಅದನ್ನ ಹಾಗೇ ಅದನ್ನ ನಾವು ಒಪ್ಪಿಕೊಳ್ಬೇಕು ಅಂತ. ನಿರೂಪಕೈಹಿ, ಅಂದ್ರೆ ನಿರೂಪಕರಾಗಿರ್ತಕ್ಕಂಥವರು ಲೋಕದಲ್ಲಿ ಕಂಡಂತೆನೆ ನಾವು ಅದನ್ನ ಒಪ್ಪಬೇಕಾಗ್ತದ. ಅದನ್ನ ಪರೀಕ್ಷಕರಾಗಿರ್ತಕ್ಕಂಥವ್ರು ಹಂಗ ಒಪ್ಪಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತಂದ್ರೆ ಅದಕ್ಕೆ ಉದಾಹರಣೆ ಕೊಡ್ತಾರ ಅವರು. ನಾನ್ಯತಾ ಅಂದ್ರೆ ಬೇರೆ ರೀತಿಯಿಂದ ಇಲ್ಲ ಅಂತ. ನಹಿ ರಸೋ ಗುಣೋ ಜಿಹ್ವಯ ಉಪಲಭ್ಯತೆ. ಈ ರಸ ಅನ್ನುವಂತ ಗುಣ ಅದು ನಮ್ಮ ನಾಲಿಗೆಯಿಂದ ಮಾತ್ರ ನಮ್ಗ ಅದರ ಅರಿವು ಆಕೈತಿ. ಈ ಹುಳಿ, ಉಪ್ಪು, ಖಾರ, ಸಿಹಿ ಏನದಾವಲ್ಲ ಸಿಹಿ ಅಂತ ಅನ್ನೋದು, ಇದು ನಾಲಿಗೆಗೆ ಮಾತ್ರ ಅದು ನಮಗ ನಮ್ಮ ಅರಿವಿಗೆ ಬರ್ತದೆ. ಅದು ನಾಲಿಗೆಯಿಂದನೇ ಹೇಳ್ತೇವಲ್ಲ. ಈಗ ರಸ ಅನ್ನುವಂತ ಗುಣ ನಮ್ಮ ನಾಲಿಗೆಗೆ ಮಾತ್ರ ಅದು ಕಂಡು ಬರ್ತದೆ. ನಿತ್ಯತಃ ರೂಪಾದಯೋ ಅಪಿ ಗುಣಾಃ ಜಿಹ್ವೈವ ಉಪಲಭ್ಯರನ್ನಿತಿ ನಿಯಂತುಂ ನ ಶಕ್ಯತೆ. ಈಗ ನಮ್ಮ ನಾಲಿಗೆಯಿಂದಲೇ ರೂಪಾದಿಗಳನ್ನು ಕೂಡ, ರೂಪಾದಿ ಗುಣಗಳು ಶಬ್ದ, ರೂಪ, ರಸ ಬಿಟ್ಟು ಬಿಡ್ರಿ. ಈಗ ಶಬ್ದ ಮತ್ತು ರೂಪ, ಗಂಧ ಇವದಾವಲ್ರಿ, ಈ ಗುಣಗಳು ಕೂಡ ನಾಲಿಗೆಯಿಂದಲೇ ನಾವು ತಿಳ್ಕೋಬೇಕು ಅಂತಂದ್ರೆ ಆಕೈತೇನ್ರಿ? ನಾಲಿಗೆಯಿಂದ ನಾವು ರೂಪವನ್ನು ತಿಳ್ಕೊಳಕ್ ಆಗಂಗಿಲ್ಲ, ಗಂಧವನ್ನು ತಿಳ್ಕೊಳಕ್ ಆಗೋದಿಲ್ಲ. ಯಾಕಂತಂದ್ರೆ ಅದು ನಾಲಿಗೆಯಿಂದ ನಾವು ತಿಳ್ಕೊಳ್ಬೇಕಾದ ರಸ ಮಾತ್ರ ಅಂತ. ಅದಕ್ಕಂದ್ರೆ ಅವರು ರಸ ಅನ್ನುವಂತ ಗುಣ ಅನ್ನುವಂತಹದ್ದು ಇದು ನಮ್ಮ ನಾಲಿಗೆಯಿಂದಲೇ ಇದು ತಿಳಿದು ಬರ್ತೈತೆ ಹೊರತು ಬೇರೆ ಇಂದ್ರಿಯಗಳನ್ನು ತಿಳಿಯಲಾರದು ಅಂತ. ಆದ್ದರಿಂದ ರೂಪಾದಿ ಗುಣಗಳು ಕೂಡ ಅದೇ ನಾಲಿಗೆಯಿಂದಲೇ ತಿಳಿಬೇಕು ಅಂತ ಹೇಳಿ ನಾವು ಹಿಂಗ್ ನೇಮನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಇಲ್ಲಿ ಯಾರೋ ಪೂರ್ವ ಪಕ್ಷಿ ಹೇಳ್ಕೊಂಡು ಬಂದ. ಇಷ್ಟು ಪೂರ್ವ ಪಕ್ಷಿ ವಿಚಾರಗಳು ಇನ್ನೂ ಇದಂತೆ. ತಥಾಚ ದರ್ಶಯತಿ, ಹಾಗೆ ಇಲ್ಲಿ ಶಾಸ್ತ್ರವು ಕೂಡ ಹಾಗೆ ಹೇಳ್ತದ ಅಂತ. ಏನ್ ಹೇಳ್ತದ ಅಂತಂದ್ರೆ, ತಥಾಚ ದರ್ಶಯತಿ
ಅಂದ್ರೆ ಚೈತನ್ಯ ಗುಣ ಅನ್ನುವಂತಹದ್ದು ಅದು ಶರೀರ ವ್ಯಾಪಕ ಅನ್ಲಿಕ್ಕೆ ಒಂದು ಶ್ರುತಿ ಪ್ರಮಾಣವನ್ನು ಕೊಡ್ತಾರ ಪೂರ್ವ ಪಕ್ಷಿ. ಚೈತನ್ಯ ಅನ್ನುವಂತಹದ್ದು ಇದು ಆತ್ಮನ ಗುಣ ಅಂತಾರ ಅವ್ರು. ಅದು ಶರೀರ ತುಂಬೆಲ್ಲ ಇರ್ತದ ಅಂತ. ಅದು ಚೈತನ್ಯ ಅನ್ನುವಂತಹದ್ದು ಶರೀರ ತುಂಬೆಲ್ಲ ಅದ. ಆ ಚೈತನ್ಯ ಅನ್ನುವಂತ ಆತ್ಮ ಗುಣ ಅದು. ಹೃದಯಾಯತನತ್ವಂ ಅಣುಪರಿಮಾಣತ್ವಂ ಚ ಆತ್ಮನಃ ಅಭಿದಾಯ ತಸ್ಯೈವ ಆಲೂಮೇಭ್ಯಃ ಆನಕೇಭ್ಯಃ ಇತಿ ಚೈತನ್ಯೇನ ಗುಣೇನ ಸಮಸ್ತ ಶರೀರ ವ್ಯಾಪಿತ್ವಂ ದರ್ಶಯತಿ. ಇಲ್ಲಿ ಆತ್ಮ ನಮ್ಮ ಹೃದಯ ಅನ್ನುವಂತಹದ್ದಲ್ರಿ, ಆ ಹೃದಯವನ್ನ ಅವನು ಆಶ್ರಯ ಮಾಡ್ಕೊಂಡಾನ ಅಂತ. ಆ ಹೃದಯ ಎಂಬ ಆಶ್ರಯದಲ್ಲಿ ಅದಾನಂತ ಅವನ ಆತ್ಮ. ಮತ್ತು ಹೇಗ ಅಣು ಪರಿಮಾಣತ್ವ, ಅವನು ಅಣು ಪರಿಮಾಣ ಉಳ್ಳವನಾಗಿದ್ದಾನೆ, ಅಣುವಿನಷ್ಟೇ ಅಳತೆ ಉಳ್ಳವನಾದಂತ ಅವನು. ಇಲ್ಲಿ ಜೀವಾತ್ಮ ಅಂತ ನಾವೇನು ಕರಿತೀವಲ್ಲ, ಅವನು ಹೃದಯವೆಂಬ ಆಶ್ರಯ ಉಳ್ಳವನಾಗಿದ್ದಾನ ಮತ್ತು ಅಣು ಪರಿಮಾಣ ಅಣುವಿನಷ್ಟು ಅಳತೆ ಉಳ್ಳವನಾಗಿದ್ದಾನೆ ಅನ್ನುವಂತಹದ್ದನ್ನ ಇಲ್ಲಿ ಶ್ರುತಿ ಹೇಳ್ತದೆ. ಏನಂತ? ತಸ್ಯೈವ ಆಲೋಮೇಭ್ಯ ಆನಕೇಭ್ಯ, ಅಂದ್ರೆ ನಮ್ಮ ಕೂದಲು ಎಳೆ ಇರ್ತಾವಲ್ರಿ, ಆ ಕೂದಲು ಎಳೆವರೆಗೂ ಮತ್ತು ಉಗುರುಗಳವರೆಗೂ ಕೂಡ ಅಂದ್ರೆ ಚೈತನ್ಯ ಇರ್ತದಂತ. ನಮ್ಮ ಚೈತನ್ಯ ಕೂದಲು ಎಳೆ ಇರ್ತಾವಲ್ಲ ಅಲ್ಲಿ ತನಕ ಮತ್ತು ಉಗುರುಗಳು ಇರ್ತಾವಲ್ರಿ, ಆ ಉಗುರುಗಳವರೆಗೂ ಆ ಚೈತನ್ಯ ವ್ಯಾಪಿಸೈತಂತ. ಹಿಂಗ ಚೈತನ್ಯ ಅನ್ನುವಂತ ಗುಣದಿಂದ ಈ ಸರ್ವ ಶರೀರವನ್ನ ವ್ಯಾಪಿಸಿದೆ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತದ್ದು ನಮಗೆ ಹೇಳ್ಕೊಂಡು ಬರ್ತದ ಅಂತ ಹೇಳಿ ಶ್ರುತಿ ಪ್ರಮಾಣ ಕೊಟ್ಟು ಹೇಳಿದ್ರು. ಅಂದ್ರೆ ನಮ್ಮ ಶರೀರ ತುಂಬೆಲ್ಲ ಚೈತನ್ಯ ಅನ್ನುವಂತ ಗುಣ ವ್ಯಾಪಿಸಿದೆ ಅಂತ ಹೇಳ್ತಾರ ಅವರು. ಚೈತನ್ಯ ಅನ್ನುವಂತ ಗುಣ ಅದು ಸರ್ವ ಶರೀರವನ್ನ, ನಮ್ಮ ಇಡೀ ಸಂಪೂರ್ಣ ಶರೀರವನ್ನ ಅದು ವ್ಯಾಪಿಸಿಕೊಂಡದ ಅಂತ ಇಲ್ಲಿ ತಿಳಿಸ್ಕೊಂಡು ಬಂದ್ರು, ಕೊಟ್ರು ಅಂತ. ಆಲೋಮೇಭ್ಯ ಆನಕೇಭ್ಯ ಇತಿ ಚೈತನ್ಯೇನ ಗುಣೇನ ಸಮಸ್ತ ಶರೀರ ವ್ಯಾಪಿತ್ವಂ ದರ್ಶಯತಿ. ಚೈತನ್ಯ ಅನ್ನುವಂತ ಗುಣದಿಂದ ನಮ್ಮ ಯಾವುದು ಕೂದಲು ತುದಿಯವರೆಗೂ ಮತ್ತು ಉಗುರುಗಳವರೆಗೂ ನಮ್ಮ ಶರೀರ ತುಂಬೆಲ್ಲ ಆ ಚೈತನ್ಯ ಅನ್ನುವಂತಹದ್ದು ವ್ಯಾಪಿಸಿದೆ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗ ಬೋಧ ಮಾಡ್ಕೊಂಡು ಬಂದ. ಅಂದ್ರೆ ಆತ್ಮ ಆ ಹೃದಯ ಅನ್ನುವಂತ ಹೃದಯ ಎಂಬುದನ್ನ ಆಶ್ರಯ ಮಾಡ್ಕೊಂಡಾನ ಮತ್ತು ಅಣು ಸ್ವರೂಪನದಾನ ಅಂತ ಹೇಳಿ ಹಿಂಗ ಶ್ರುತಿ ಹೇಳ್ಕೊಂಡ್ ಬಂತು. ಪೃಥಗುಪದೇಶಾತ್, ಮತ್ತದನ್ನ ಬೇರೆಯಾಗಿ ಕೂಡ ಉಪದೇಶವನ್ನ ಮಾಡಿದ್ದಾರೆ. ಪ್ರಜ್ಞೆಯ ಶರೀರಂ ಸಮಾರುಹ್ಯ ಇತಿ ಚ ಆತ್ಮಪ್ರಜ್ಞೆಯೋ ಕರ್ತೃಕರಣ ಭಾವೇನ ಪೃಥಗುಪದೇಶಾತ್ ಚೈತನ್ಯ ಗುಣೇನೈವ ಅಸ್ಯ ಶರೀರ ವ್ಯಾಪಿತ ಗಮ್ಯತೆ. ಇಲ್ಲಿ ಶ್ರುತಿ ಏನ್ ಹೇಳತದ ಅಂತಂದ್ರೆ ಪ್ರಜ್ಞೆಯ ಶರೀರಂ ಸಮಾರುಹ್ಯ, ಅಂದ್ರೆ ಪ್ರಜ್ಞೆಯಿಂದ ಅಲ್ಲಿ ಶರೀರವನ್ನ ಸಮಾರುಹ್ಯ ಅಂದ್ರೆ ಏರಿದ ಅಂತ. ಪ್ರಜ್ಞೆಯಿಂದ ಶರೀರವನ್ನ ಏರಿ ಅಂತೇಳಿ ಹಿಂಗ ಆತ್ಮ ಮತ್ತು ಪ್ರಜ್ಞೆ ಇವುಗಳಿಗೆ ಆತ್ಮ ಪ್ರಜ್ಞೆಯು ಕರ್ತೃಕರಣ ಭಾವೇನ, ಇಲ್ಲಿ ಒಂದು ಕರ್ತೃ ಅದ, ಇನ್ನೊಂದು ಕರಣ ಅದ. ಆ ಪ್ರಜ್ಞೆ ಅನ್ನುವಂತಹದ್ದೇ ಇಲ್ಲಿ ಕರಣ. ಕರ್ತೃ ಯಾರು ಅಂತಂದ್ರೆ ಆತ್ಮ. ಆತ್ಮ ಕರ್ತೃ ಆಗಿದ್ದಾನ, ಪ್ರಜ್ಞೆ ಅನ್ನುವಂಥದ್ದು ಕರಣ ಆಗೈತಿ. ಮತ್ತೆ ಕರ್ತೃ ಕರಣ ಭಾವದಿಂದ ಬೇರೆ ಬೇರೆ ಉಪದೇಶ ಮಾಡ್ದಂಗ ಆಯ್ತಲ್ರಿ ಇವಾಗ. ಪ್ರಜ್ಞೆಯಿಂದ ಶರೀರವನ್ನ ಏರಿ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಆತ್ಮನಿಗೂ ಮತ್ತು ಪ್ರಜ್ಞೆಗೂ ಕರ್ತೃಕರಣ ಭಾವದಿಂದ ಬೇರೆ ಬೇರೆಯಾಗಿ ಪೃಥಗ್ ಉಪದೇಶಾತ್, ಪೃಥಕ್ ಅಂದ್ರೇನು ಬೇರೆ ಬೇರೆಯಾಗಿ ಉಪದೇಶ ಮಾಡಿರುವುದರಿಂದ ಚೈತನ್ಯ ಗುಣೇನೈವ ಅಸ್ಯ ಶರೀರ ವ್ಯಾಪಿತ ಗಮ್ಯತೆ, ಅಂದ್ರೆ ಚೈತನ್ಯ ಗುಣದಿಂದಲೇ ಅವನು ಶರೀರದೊಳಗ ವ್ಯಾಪಿಸಿಕೊಂಡಿದ್ದಾನೆ ಅನ್ನುವಂತಹದ್ದು ನಮಗ ತಿಳಿತಾ ಇದೆ ಅಂತ. ತದೇಶಾಂ ಪ್ರಾಣಾನಾಂ ವಿಜ್ಞಾನೇನ ವಿಜ್ಞಾನಮಾದಾಯ, ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಇನ್ನೂ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಆಗ ಈ ಪ್ರಾಣಗಳ ವಿಜ್ಞಾನವನ್ನ ಮತ್ತು ವಿಜ್ಞಾನದಿಂದ ಅದನ್ನ ತೆಗೆದುಕೊಂಡು ಅಂತ. ತದೇಶಾಂ ಪ್ರಾಣಾನಾಂ ವಿಜ್ಞಾನೇನ ವಿಜ್ಞಾನಮಾದಾಯ, ಅಂದ್ರೆ ವಿಜ್ಞಾನವನ್ನು ತೆಗೆದುಕೊಂಡು ಪ್ರಾಣಗಳ ವಿಜ್ಞಾನವನ್ನ ಮತ್ತು ವಿಜ್ಞಾನದಿಂದ
ಅಂತ ತೆಗೆದುಕೊಂಡು ಅಂತ ಹೇಳಿ ಈ ಪ್ರಕಾರವಾಗಿ ಇಲ್ಲಿ ಇತ್ತೀಚ ಕರ್ತೃ ಶಾರೀರಾತ್ ಪೃಥಕ್ ವಿಜ್ಞಾನಸ್ಯ ಉಪದೇಶ. ಇಲ್ಲಿ ಶಾರೀರಾತ್ ಅಂದ್ರೆ ಜೀವನಿಗಿಂತ, ಕರ್ತೃವಾಗಿರ್ತಕ್ಕಂಥ ಜೀವನಿಗಿಂತ ಪೃಥಕ್ ಅಂದ್ರೆ ಏನು, ಬೇರೆಯಾಗಿ ಅಂತ. ವಿಜ್ಞಾನಸ್ಯ ಉಪದೇಶ, ವಿಜ್ಞಾನವನ್ನ ಕರ್ತೃವಾಗಿರ್ತಕ್ಕಂಥ ಜೀವನಿಗಿಂತ ಭಿನ್ನವಾಗಿ ಉಪದೇಶ ಮಾಡಿರುವುದರಿಂದ ಈ ಒಂದು ಏತಮೇವ ಅಭಿಪ್ರಾಯಂ ಉಪೋದ್ಬಲಯತಿ, ಈ ಒಂದು ಅಭಿಪ್ರಾಯಕ್ಕೆ ಅದು ಬೆಂಬಲವನ್ನ ಕೊಡ್ತದ ಅಂತ ಈ ಶ್ರುತಿ ಎನ್ನುವಂತಹದ್ದು. ಆದ್ದರಿಂದ ಈ ತಸ್ಮಾತ್ ಅಣು ಆತ್ಮ, ಆದ್ರಿಂದ ಇಲ್ಲಿ ಆತ್ಮ ಅವನು ಅಣುವಾಗಿದ್ದಾನೆ ಅಂತ ಹೇಳಿ ಇದಿಷ್ಟು ಪೂರ್ವ ಪಕ್ಷ. ಒಟ್ಟು ಇಲ್ಲಿವರೆಗೆ ಹೇಳಿದ್ದೆಲ್ಲ ಪೂರ್ವ ಪಕ್ಷ. ಇನ್ನು ಸಿದ್ಧಾಂತ ಇನ್ನು ಮೇಲೆ ಪ್ರಾರಂಭ ಆಕತಿ ಇವಾಗ. ಇನ್ನು ಇಲ್ಲಿವರೆಗೆ ಹೇಳ್ಕೊತೀನಲ್ಲ, ಎಲ್ಲ ಒಂದೊಂದೇ ಖಂಡನ ಮಾಡ್ಕೊಂತ ಹೋಗ್ತಾರೆ ಇನ್ನವರು. ಆತ್ಮ ಅಣು ಅನ್ನುವಂಥದ್ದನ್ನು ಖಂಡನ ಮಾಡ್ತಾರಲ್ಲಿ. ಆತ್ಮ ಚೈತನ್ಯ ಗುಣ ಅಂತ ಹೇಳಿದ್ನಲ್ಲ, ಅದು ಕೂಡ ಸರಿಯಲ್ಲಪ್ಪ, ಅದು ಚೈತನ್ಯ ಆತ್ಮನ ಸ್ವರೂಪ ಅಂತೇಳಿ ಅದನ್ನ ಮುಂದಿನ ಒಂದು ಸೂತ್ರ ತದ್ಗುಣ ಸಾರತ್ವಾತ್ತು ತದ್ವ್ಯಪದೇಶ ಪ್ರಾಜ್ಞವತ್ ಅಂತ ಹೇಳಿ ಇದು 29ನೇ ಸೂತ್ರ ಬರ್ತೈತಿ. ಇದ್ರ 29ನೇ ಸೂತ್ರದೊಳಗ ತದ್ಗುಣ ಸಾರತ್ವಾತ್ತು ತದ್ವ್ಯಪದೇಶ ಪ್ರಾಜ್ಞವತ್ ಅಂದ್ರೆ ತದ್ಗುಣ ಸರನಾಗಿರುವುದರಿಂದ ಆ ಉಪದೇಶ ಅನ್ನುವಂತಹದ್ದು ಆಗಿರ್ತದ, ಅದಕ್ಕೆ ಪ್ರಾಜ್ಞನಂತೆ ಅಂತೇಳಿ ಇಲ್ಲಿ ಸೂತ್ರದಲ್ಲಿ ಹೇಳಿ ಏವಂ ಪ್ರಾಪ್ತೆ ಬ್ರೂಮಃ, ಈ ರೀತಿ ಪೂರ್ವ ಪಕ್ಷ ಅನ್ನುವಂತಹದ್ದು ಬಂದದ್ದಾದರೆ ತದ್ಗುಣ ಸಾರತ್ವ ತದ್ವ್ಯಪದೇಶಾತ್ ಪ್ರಾಜ್ಞವತ್ ಅನ್ನುವಂತ ಈ ಸೂತ್ರ ಪ್ರಾರಂಭ. ಇವಾಗ ತೂ ಶಬ್ದ ಪಕ್ಷಂ ವ್ಯಾವರ್ತಯತಿ, ಇಲ್ಲಿ ತೂ ಅಂತ ಬಂದ ತದ್ಗುಣ ಸಾರತ್ವಾತ್ ತೂ ಅಂತ ಐತಲ್ಲಿ, ಆ ತೂ ಅನ್ನುವಂತ ಶಬ್ದ ಪೂರ್ವ ಪಕ್ಷವನ್ನ ನಿವಾರಣೆ ಮಾಡ್ತದಂತ, ಅಲ್ಲಗಳಿತದಂತದು. ಪೂರ್ವ ಪಕ್ಷ ಏನ್ ಹೇಳ್ಕೊಂಡು ಬಂದಾನಲ್ಲ ಅದು ಒಪ್ಪತಕ್ಕಂತದ್ದಲ್ಲ, ಅದು ಸರಿಯಾಗಿರ್ತಕ್ಕಂತದ್ದಲ್ಲ ಅಂತ ನಿರಾಕರಣೆ ಮಾಡ್ತದೆ ಇವಾಗ. ನ ಏತದಸ್ತಿ ಅಣುರಾತ್ಮ ಇತಿ, ಇಲ್ಲಿ ಆತ್ಮ ಅಣು ಅನ್ನುವಂತದ್ದಿಲ್ಲ ಅಂತ. ಆತ್ಮನಿಗೆ ನಾವು ಅಣು ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಉತ್ಪತ್ತಿ ಶ್ರವಣಾತ್, ಆ ಉತ್ಪತ್ತಿಯನ್ನು ಶ್ರುತಿಯಲ್ಲಿ ಹೇಳೇ ಇಲ್ಲ ಅಂತ. ಯಾರಿಗೆ? ಆತ್ಮನಿಗೆ ಅಥವಾ ಜೀವನಿಗೆ ಉತ್ಪತ್ತಿ ಅನ್ನುವಂತದ್ದೇ ಇಲ್ಲ ಅಂತ ಹೇಳ್ತಾ ಇದ್ದಾರ. ಪರಶ್ಚೈವತು ಬ್ರಹ್ಮಣಃ ಪ್ರವೇಶ ಶ್ರವಣಾತ್, ಇಲ್ಲಿ ಪರಬ್ರಹ್ಮನೇ ಜೀವರೂಪದಿಂದ ಶರೀರದೊಳಗೆ ಪ್ರವೇಶ ಆಗಿದ್ದಾನ. ಪರಬ್ರಹ್ಮನೇ ಜೀವರೂಪದಿಂದ ಈ ಶರೀರದೊಳಗ ಪ್ರವೇಶ ಆಗಿದ್ದಾನೆ ಅಂತ. ಶರೀರ ಸೃಷ್ಟಿ ಆದ ಬಳಿಕ ಇವೆಲ್ಲ ಜಡವಾಗಿ ಬಿದ್ದುಬಿಟ್ಟು ಅವಾಗ ಪರಮಾತ್ಮ ವಿಚಾರ ಮಾಡಿದ, ಇದು ನನ್ನ ವಿನ ಚಲಿಸಲಾರದು ಅಂತೇಳಿ ಅನೇನ ಜೀವೇನಾತ್ಮನ ಪ್ರವೇಶ ನಾಮರೂಪ ವ್ಯಾಕರವಾಣಿ ಅಂತೇಳಿ ಶ್ರುತಿ ಹೇಳ್ತದೆ. ನಾಮರೂಪ ದೇವರು ರಚಿಸಿ ಅದರೊಳಗ ಜೀವರೂಪದಿಂದಲೇ ಪ್ರವೇಶ ಆದ ಅಂತ ಶ್ರುತಿ ಹೇಳ್ತಾ ಇರುವುದರಿಂದ ಮತ್ತಿಲ್ಲಿ ಶರೀರ ಇದ್ದವ ಯಾರೇ? ಜೀವ ಅಲ್ಲಲ್ರಿ, ಅವ ಪರಮಾತ್ಮನೇ ಅಲ್ರಿ. ಇವಾಗ ತಾದ್ಯಾತ್ಮೋಪದೇಶಾಚ, ಮತ್ತು ತಾದ್ಯಾತ್ಮವನ್ನು ಕೂಡ ಉಪದೇಶ ಮಾಡ್ಕೊಂಡಾರ. ಜೀವನಿಗೂ ಪರಮಾತ್ಮನಿಗೂ ತಾದ್ಯಾತ್ಮ ಐತಿ ಅಂತ. ಇಲ್ಲಿ ಜೀವ ಬ್ರಹ್ಮವೇ ಅಂತ ಹೇಳ್ಯಾರ ಅಂತ ಇಲ್ರಿ. ಪರಮೇವ ಬ್ರಹ್ಮ ಜೀವ ಇತ್ಯುಕ್ತಂ, ಅಲ್ಲಿ ಪರಬ್ರಹ್ಮವೇ ಇಲ್ಲಿ ಜೀವನಾಗಿದ್ದಾನೆ ಅಂತ. ಜೀವ ಪರಬ್ರಹ್ಮವೇ ಅಂತ, ಜೀವ ಏನದಾನಲ್ಲ ಅವನು ಪರಬ್ರಹ್ಮೆ ಅಂತ ಹೇಳಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತ. ಇತ್ಯುಕ್ತಂ ಪರಮೇವ ತತ್ ಚೇತ್ ಬ್ರಹ್ಮ ಜೀವ ಪರಮೇವ ಚೇತ್ ಬ್ರಹ್ಮ ಜೀವ ತಸ್ಮಾತ್ ಯಾವತ್ ಪರಂ ಬ್ರಹ್ಮ ತಾವನೇವ ಜೀವ ಭವಿತುಂ ಅರ್ಹತಿ. ಇಲ್ಲಿ ಜೀವ ಪರಬ್ರಹ್ಮವೇ ಅಂತ ಆದ್ರ, ಈ ಜೀವದನಲ್ಲ ಅವನು ಪರಬ್ರಹ್ಮವೇ ಅಂತ ಆದ್ರ ಅದರಿಂದ ಏನಾಗ್ತದಂದ್ರೆ ಪರಬ್ರಹ್ಮ ಅನ್ನುವಂತಹದ್ದು ಅದು ಎಷ್ಟು ಪರಿಮಾಣ ಉಳ್ಳದ್ದೋ, ಪರಬ್ರಹ್ಮ ಎಷ್ಟು ಪರಿಮಾಣ ಉಳ್ಳದ್ದೋ ಜೀವನು ಕೂಡ ಅಷ್ಟೇ ಪರಿಮಾಣ ಉಳ್ಳವನಾಗಬೇಕಲ್ಲ. ಯಾಕಂದ್ರೆ ಇಲ್ಲಿ ಜೀವ ಪರಮಾತ್ಮನೇ ಅಂತಂದ ಬಳಕ ಪರಮಾತ್ಮ ಯಾವ ಪರಿಮಾಣ ಯಾವ ಅಳತೆ ಉಳ್ಳವನಾಗಿದ್ದಾನೋ ಹಾಗೆ ಜೀವನು ಕೂಡ ಅಷ್ಟೇ ಪರಿಮಾಣ ಉಳ್ಳವನಾಗಬೇಕು ಅಂಥೇಳಿ ಇಲ್ಲಿ ಆಚಾರ್ಯರು ಕೇಳ್ತಾ ಇದ್ದಾರೆ ಅವನ್ನ ಕುರಿತು.
ಹ್ಮ್ ಪರಸ್ಯ ಚ ಬ್ರಹ್ಮಣಃ ವಿಭುತ್ವಂ ಆಮ್ನಾತಂ. ಹ್ಮ್ ಆದ್ರೆ ಪರಬ್ರಹ್ಮ ಅನ್ನುವಂತಹದ್ದು ವಿಭು ಅಂತ ಶ್ರುತಿಯಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ಹ್ಮ್ ಪರಬ್ರಹ್ಮದ ವ್ಯಾಪಕ ಅಂತದು, ಹ್ಮ್ ವ್ಯಾಪಕ ಅಂತ ಶ್ರುತಿಯಲ್ಲಿ ಹೇಳೈತಿ ಅಂತ. ಹ್ಮ್ ಪರಸ್ಯ ಚ ಬ್ರಹ್ಮ ವಿಭುತ್ವಂ ಆಮ್ನಾತ್ ತಸ್ಮಾತ್ ವಿಭುರ್ ಜೀವ. ಹ್ಮ್ ಆದ್ರಿಂದ ಇಲ್ಲಿ ಜೀವ ಅವನು ವಿಭು ಅಂದ್ರೆ ವ್ಯಾಪಕನೇ ಅಂತ, ಹ್ಮ್ ಜೀವನು ವಿಭುನೇ ಆಗಿದ್ದಾನೆ ಅಂತ. ಹ್ಮ್ ತಥಾ ಚ ಸವ ಏಷ ಮಹಾನಜ ಆತ್ಮಯೋಯಂ ವಿಜ್ಞಾನಮಯ ಪ್ರಾಣೇಶು. ಹ್ಮ್ ಆದ್ರಿಂದ ಶ್ರುತಿಯಲ್ಲಿ ಪ್ರಾಣಗಳಲ್ಲಿ ಈ ವಿಜ್ಞಾನಮಯ ಇದಾನಲ್ಲ, ಹ್ಮ್ ಇವನೇ ಅಂದ್ರೆ ಮಹಾನಜನಾಗಿರ್ತಕ್ಕಂಥ ಆತ್ಮ. ಹ್ಮ್ ಅಲ್ಲಿ ಮಹಾನ್ ಅಂದ್ರೆ ವ್ಯಾಪಕನಾಗಿರ್ತಕ್ಕಂಥವನು, ಹ್ಮ್ ಅಜ ಅಂತಂದ್ರೆ ಏನು, ಜನ್ಮ ರಹಿತನಾಗಿರ್ತಕ್ಕಂಥವನು ಆತ್ಮ ಅಂತ ಹೇಳಿ ಹ್ಮ್ ಆ ಪ್ರಾಣದಲ್ಲಿರ್ತಕ್ಕಂಥ ವಿಜ್ಞಾನಮಯನನ್ನ ಕುರಿತು ಉಪದೇಶ ಮಾಡ್ಕೊಂಡು ಬಂದ ಶ್ರುತಿ ಅನ್ನುವಂತಹದ್ದು. ಹ್ಮ್ ಇವೇ ಮೊದಲಾಗಿರ್ತಕ್ಕಂಥ ಹ್ಮ್ ಇತ್ಯೇವಂ ಜಾತೀಯಕಃ ಜೀವ ವಿಷಯಾಃ ವಿಭುತ್ವವಾದಾಃ. ಈ ಜೀವ ವಿಷಯಕವಾಗಿರ್ತಕ್ಕಂಥ ವಿಭುತ್ವ ಅಂದ್ರೆ ವ್ಯಾಪಕವನ್ನ ಬೋಧ ಮಾಡ್ತಕ್ಕಂಥ ಶ್ರುತಿಗಳು ಅದಾವು ಅಂತ. ಹ್ಮ್ ಶ್ರೌತಾಃ ಸ್ಮಾರ್ತಾಶ್ಚ ಸಮರ್ಥಿತಾ ಭವಂತಿ. ಹ್ಮ್ ಅಂದ್ರೆ ಇಲ್ಲಿ ಶ್ರೌತವಾಗಿರ್ತಕ್ಕಂಥ ಸ್ಮಾರ್ತ ಅಂದ್ರೆ ಶ್ರುತಿ ಮತ್ತು ಸ್ಮೃತಿ ಹ್ಮ್ ಇವು ಸಮರ್ಥನೆ ಮಾಡ್ತಾ ಇದ್ದಾವಂತ. ಹ್ಮ್ ಜೀವ ವಿಭು ಆಗಿದ್ದಾನೆ ಅನ್ನುವಂತಹದ್ದನ್ನ ಹ್ಮ್ ಶ್ರುತಿಗಳು ಹೇಳ್ತಾವು, ಸ್ಮೃತಿಗಳು ಹೇಳ್ತಾ ಇದ್ದಾವೆ ಅಂತೇಳಿ ಹ್ಮ್ ಇಷ್ಟು ಹೇಳ್ಕೊಂಡು ಬಂದ್ರು. ಹ್ಮ್ ಇನ್ನು ಪೂರ್ವ ಪಕ್ಷಿಗಳ ಒಂದು ಯುಕ್ತಿಗಳಿದಾವಲ್ಲ ಹ್ಮ್ ಅವನ್ನ ಖಂಡನ ಮಾಡ್ತಾರೆ ಇವಾಗ. ಹ್ಮ್ ಪೂರ್ವ ಪಕ್ಷಿಯನ್ನೆಲ್ಲ ಹೇಳ್ಕೊಂಡ್ ಬಂದಿದ್ನಲ್ಲ, ಹೇಳಿದ್ನಲ್ಲ ಇದು, ಹೌದು ಹೌದು. ಅವುಗಳನ್ನ ಈ ಮುಂದಿನ ಭಾಷ್ಯದೊಳಗ ಹ್ಮ್ ಖಂಡನ ಮಾಡ್ತಾರೆ. ಹ್ಮ್ ಇದನ್ನ ಮತ್ತೆ ನಾಳೆ ಹಾ.